ಸುತ್ತೂರು ಶ್ರೀಗಳ ಮುಂದೆನೆ ಬಿಜೆಪಿ ನಾಯಕರ ಟಾಕ್ ಫೈಟ್ ನಡೆದಿದೆ. ಆರ್ ಅಶೋಕ್ಗೆ ಟಾಂಗ್ ಕೊಟ್ಟು ಪೇಚಿಗೀಡಾಗಿದ್ದಾರೆ ಸೋಮಣ್ಣ. ಸ್ವಾಮೀಜಿ ಮುಂದೆನೆ ಸೋಮಣ್ಣಗೆ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಈ ಬಾರಿ ಚಕ್ರವರ್ತಿ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತಾ ಇದ್ದೀವಿ, ಎಲ್ಲವೂ ಚಕ್ರವರ್ತಿಗಳದ್ದೇ ಅಂತ ವಿ ಸೋಮಣ್ಣ ಹೇಳಿದ್ರು. ಚಕ್ರವರ್ತಿಗೆ ಎಲ್ಲ ಇದೆ, ಆದ್ರೆ ಧೈರ್ಯ ಕಡಿಮೆ ಅಂತ ಸೋಮಣ್ಣ ಕಾಲೆಳೆದಿದ್ದಾರೆ. ಸುತ್ತೂರು ಶ್ರೀಗಳ ಮುಂದೆನೆ ಕಿಂಡಲ್ ಮಾಡಿದ್ದಾರೆ ಸೋಮಣ್ಣ. ಹಾಗೇನಿಲ್ಲ ಸ್ವಾಮೀಜಿ, ಎಲ್ಲರೂ ನನ್ನನ್ನ ಬಳಸಿಕೊಳ್ಳುತ್ತಾರಷ್ಟೇ, ಕೆಟ್ಟದ್ದೇನಾದ್ರೂ ಆದ್ರೆ ಆರ್ ಅಶೋಕ್ ಅಂತಾರೆ, ಒಳ್ಳೇದಾದ್ರೆ ನಾವು ಲೆಕ್ಕಕ್ಕೆ ಇರಲ್ಲ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಬಳಿಕ ಆರ್ ಅಶೋಕ್ ಹೃದಯ ಒಳ್ಳೆಯದು ಅಂತ ಸಮಾಧಾನ ಹೇಳಿದ್ದಾರೆ. ಅಶೋಕ್ಗೆ ಸಮಾಧಾನ ಮಾಡಲು ವಿ ಸೋಮಣ್ಣ ಮುಂದಾಗ್ತಾರೆ. ಇದು ಸುತ್ತೂರು ಶ್ರೀಗಳ ಮುಂದೆನೆ ಉಭಯ ನಾಯಕರು ಪರಸ್ಪರ ಕಾಲೆಳ್ಕೊಂಡಿರುವಂತಹ ಘಟನೆ. ಅದು ಕೂಡ ಇವರಿಗೆ ಅಷ್ಟು ಕ್ಯಾಮ್ರಾ ಇರುತ್ತೆ, ಮೈಕಲ್ಲಿ ಆಡಿಯೋ ಕ್ಯಾಪ್ಚರ್ ಆಗ್ಬೋದು, ಇದು ವೈರಲ್ ಆಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಪರಿಜ್ಞಾನ ಇಲ್ಲ. ನಾವು ನೋಡ್ತಾ ಇದ್ದೀವಿ ಇಲ್ಲಿ ಏನ್ರಿ ಯಾವ ರೀತಿ ಮಾತನಾಡ್ಕೊಳ್ತಾರೆ ಅಂತ. ಕೇಳೋಣ ಬನ್ನಿ. ಎಲ್ಲ ಚಕ್ರವರ್ತಿ ನಾಯಕತ್ವದಲ್ಲಿ ಈ ಚಕ್ರವರ್ತಿ ಎಲ್ಲ ಇದೆ, ಸ್ವಲ್ಪ ಧೈರ್ಯ ಬಟ್ ಮನ್ಸು ಚೆನ್ನಾಗಿದೆ. ಎಲ್ಲ ಚಕ್ರವರ್ತಿ ನಾಯಕತ್ವದಲ್ಲಿ ಈ ಚಕ್ರವರ್ತಿ ಎಲ್ಲ ಇದೆ, ಸ್ವಲ್ಪ ಧೈರ್ಯ ಬಟ್ ಮನ್ಸು ಚೆನ್ನಾಗಿದೆ. ಎಲ್ಲ ಚಕ್ರವರ್ತಿ ನಾಯಕತ್ವದಲ್ಲಿ ಈ ಚಕ್ರವರ್ತಿ ಎಲ್ಲ ಇದೆ, ಸ್ವಲ್ಪ ಧೈರ್ಯ ಬಟ್ ಮನ್ಸು ಚೆನ್ನಾಗಿದೆ. ಎಲ್ಲ ಚಕ್ರವರ್ತಿ ನಾಯಕತ್ವದಲ್ಲಿ ಈ ಚಕ್ರವರ್ತಿ ಎಲ್ಲ ಇದೆ, ಸ್ವಲ್ಪ ಧೈರ್ಯ ಬಟ್ ಮನ್ಸು ಚೆನ್ನಾಗಿದೆ. ಎಲ್ಲ ಚಕ್ರವರ್ತಿ ನಾಯಕತ್ವದಲ್ಲಿ ಈ ಚಕ್ರವರ್ತಿ ಎಲ್ಲ ಇದೆ, ಸ್ವಲ್ಪ ಧೈರ್ಯ ಆರ್ ಅಶೋಕ್ ಮತ್ತು ಸೋಮಣ್ಣ ಕಾಲೆಳ್ಕೊಂಡಿದ್ದಾರೆ ಶ್ರೀಗಳ ಮುಂದೆನೆ. ಒಬ್ಬರ ಕಾಲು ಒಬ್ರು. ಇದು ತೇಜಸ್ವಿನಿ ಅನಂತಕುಮಾರ್, ಬೆಂಗಳೂರು ದಕ್ಷಿಣದಲ್ಲಿ ಅನಂತಕುಮಾರ್ ಅವರ ದಿವಂಗತ ಅನಂತಕುಮಾರ್ ಅವರ ಸ್ಥಾನವನ್ನು ತುಂಬುತ್ತಾರೆ ಅಂತ ಹೇಳಲಾಗ್ತಿರುವಂತಹ ತೇಜಸ್ವಿನಿ ಅನಂತಕುಮಾರ್, ಆರ್ ಅಶೋಕ್, ಸೋಮಣ್ಣ ಸುತ್ತೂರು ಶ್ರೀಗಳನ್ನ ಭೇಟಿಯಾಗೋಕೆ ಹೋದಾಗ ಅಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಸೋಮಣ್ಣ ಮತ್ತು ಅಶೋಕ್ ಒಬ್ರಿಗೊಬ್ಬರು ಟಾಂಟ್ ಕೊಟ್ಟು ಕಾಲೆಳೆದಿರುವಂತಹ ಒಂದು ಪ್ರಸಂಗ ಕ್ಯಾಮರಾ ಕಣ್ಣಲ್ಲೂ ಕೂಡ ರೆಕಾರ್ಡ್ ಆಗಿದೆ. ಅವರ ಆಡಿಯೋ ಕೂಡ ಕ್ಯಾಪ್ಚರ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಸುನಿಲ್, ಕ್ಯಾಮರಾ ಮುಂದೆನೆ ಮೈಕಲ್ಲಿ ಆಡಿಯೋ ಕ್ಯಾಪ್ಚರ್ ಕೂಡ ಆಗಿದೆ, ಇವರ ಪರಸ್ಪರ ಕಾಲೆಳೆತ. ಸುನಿಲ್, ಖಂಡಿತ ಮರ ಎಲ್ಲೋ ಒಂದ್ ಕಡೆ ಜನಪ್ರತಿನಿಧಿಗಳ ಒಂದು ಕಾಲೆಳ್ತ ಹಿಂದೆ ಇರುತ್ತೆ, ಕ್ಯಾಮರಾಗಳ ಹಿಂದೆ ಇರುತ್ತೆ, ಮತ್ತೆ ಒಳಗೊಳಗೆ ಇರುತ್ತೆ. ಆದ್ರೆ ಇವತ್ತು ನಡೆದಂತ ಒಂದು ಸನ್ನಿವೇಶ ನೋಡ್ತಾ ಇದ್ರೆ ನೇರವಾಗಿ ಆರ್ ಅಶೋಕ್ ಆಗ್ಬೋದು ಮತ್ತೆ ಸೋಮಣ್ಣ ಆಗ್ಬೋದು ಶ್ರೀಗಳ ಸುತ್ತೂರು ಶ್ರೀಗಳ ಮುಂದೆನೆ ಒಂದು ರೀತಿಯಾಗಿ ಪರಸ್ಪರ ಒಂದು ಟಾಕ್ ಫೈಟ್ ನಡೆಸಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಸುಮಾರು ಬೆಳಗ್ಗೆ 9:30 ಸುಮಾರಿಗೆ ಸುತ್ತೂರು ಶ್ರೀಗಳನ್ನ ಭೇಟಿ ಮಾಡ್ಲಿಕ್ಕೆ ತೇಜಸ್ವಿನಿ ಅನಂತಕುಮಾರ್ ಅವರು ಬಂದಿರ್ತಾರೆ, ಭೇಟಿ ಮಾಡಿ ಆಶೀರ್ವಾದ ಪಡೀಲಿಕ್ಕೆ. ಅವರಿಗೆ ಸಾಥ್ ಕೊಟ್ಟಂತೆ ಸೋಮಣ್ಣ ಆಗ್ಬೋದು ಆರ್ ಅಶೋಕ್ ಇಬ್ರು ಕೂಡ ಭಾಗಿಯಾಗಿರ್ತಾರೆ. ಭಾಗಿಯಾದ ಸಂದರ್ಭದಲ್ಲಿ ನೇರವಾಗಿ ಚುನಾವಣೆ ವಿಚಾರವಾಗಿ ಒಂದೇನೋ ಒಂದು ವಿಚಾರ ಬರುತ್ತೆ. ಆ ಸಂದರ್ಭದಲ್ಲಿ ಈ ಬಾರಿಯ ಚುನಾವಣೆ ಎಲ್ಲ ಅಶೋಕ್ ಚಕ್ರವರ್ತಿ ಅಂದ್ರೆ ಅಶೋಕ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ, ಎಲ್ಲವೂ ಅಶೋಕ್ ಚಕ್ರವರ್ತಿ ಮಯ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲೋ ಒಂದ್ ಕಡೆ ಅದ್ ರೀತಿ ಹೇಳ್ದಂತೆ ಸೋಮಣ್ಣ ಅಷ್ಟಕ್ಕೆ ಸುಮ್ಮನ ಆಗಲ್ಲ. ಅದ್ರ ಜೊತೆಗೇನೆ ಕೂಡ ಎಲ್ಲ ಚಕ್ರವರ್ತಿಗೆ ಎಲ್ಲವೂ ಇದೆ, ಅದ್ರ ಧೈರ್ಯ ಸ್ವಲ್ಪ ಕಡಿಮೆ ಅಂತ ಹೇಳಿ ಒಂದ್ ರೀತಿ ಶ್ರೀಗಳ ಮುಂದೆನೆ ಒಂದ್ ರೀತಿ ಕಿಂಡಲ್ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅದಾದ ನಂತರದಲ್ಲಿ ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ಲಂತ ಅಶೋಕ್ ಅವ್ರು ನೇರವಾಗಿ ಹೇಳ್ತಾರೆ, ಎಲ್ಲ ಒಳ್ಳೇದಾದ್ರೆ ನನ್ನನ್ನ ಎಲ್ಲರೂ ಉಪಯೋಗಿಸ್ಕೊಂಡು ಯೂಸ್ ಅಂಡ್ ಥ್ರೋ ಮಾಡ್ತಾರೆ,
ಆದ್ರೆ ಕೆಟ್ಟದಾದ್ರೆ ಮಾತ್ರ ಅಶೋಕ್ ಅಂತಾರೆ, ಒಳ್ಳೆಯವರಾದ್ರೆ ಯಾರು ಕೂಡ ಲೆಕ್ಕ ಇಡಲ್ಲ ಅಂತೇಳಿ ಅವ್ರ ಎದುರುಗಡೆ ನೇರವಾಗಿ ಒಂದ್ ರೀತಿ ಟ್ರೆಕ್ಕರ್ ಕೊಡ್ತಾರೆ. ಸೋಮಣ್ಣ ಅವರಲ್ಲಿ ವಿವಾದಾತ್ಮಕ ಹೇಳಿಕೆ ಮತ್ತೆ ಈ ರೀತಿಯಾದಂತ ಹಾಸ್ಯ ಪ್ರಸಂಗಗಳು ಮೊದಲೇ ಬಾರಿ ಅಲ್ಲ, ಸಾಕಷ್ಟು ಬಾರಿಯಾಗಿ ಏನೋ ಮಾತಾಡ್ಲಿಕ್ಕೆ ಹೋಗಿ ಬೇರೆ ಬೇರೆ ರೀತಿಯಾಗಿ ಆಭಾಸ ಆಗಿರೋ ಸಾಕಷ್ಟು ಬಾರಿ ಇದೆ. ಇವತ್ತು ಸುತ್ತೂರು ಶ್ರೀಗಳ ಮುಂದೆ ಏನು ಆಶೀರ್ವಾದ ಪಡೆಯಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಪರಸ್ಪರ ಉಭಯ ನಾಯಕರು ಈ ರೀತಿಯಾಗಿ ಟಾಕ್ ಫೈರ್ ಆಗಿರುವಂತದ್ದು ಮತ್ತೆ ಶ್ರೀಗಳಿಗೂ ಒಂದ್ ರೀತಿಯಾಗಿ ಮುಜುಗರ ಆಗುತ್ತೆ. ಯಾಕಂದ್ರೆ ಇವ್ರು ಯಾಕೆ ಈ ರೀತಿಯಾಗಿ ಮಾತಾಡ್ತಾ ಇದಾರೆ, ಕೆಲವು ಒಂದೇ ಪಕ್ಷದವ್ರು ಬಂದಿದ್ದಾರೆ ಮತ್ತೆ ಶ್ರೀಗಳ ಆಶೀರ್ವಾದ ಪಡೆಯಬೇಕು ಅಂತ ತೇಜಸ್ವಿನಿ ಅನಂತಕುಮಾರ್ ಬಂದಿರುವಾಗ ಇವರಿಗೆ ಯಾಕೆ ಚುನಾವಣೆ ವಿಚಾರವಾಗಿ ಪರಸ್ಪರ ಒಂದ್ ರೀತಿಯಾಗಿ ವೈರತ್ವ, ಯಾಕೆ ಯಾರು ಚುನಾವಣೆ ನಡೆಸಿದ್ರೆ ಒಟ್ಟು ಬಿಜೆಪಿ ದಕ್ಷಿಣದಲ್ಲಿ ಗೆಲ್ಲಬೇಕು ಅನ್ನೋ ರೀತಿಯಲ್ಲಿ ಶ್ರೀಗಳ ಒಂದು ರಿಯಾಕ್ಷನ್ ಕೂಡ ಇರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಅವರ ಮಾತು ಟಾಕ್ ಫೈರ್ ನಡೆಯುತ್ತೆ, ಆ ಒಂದು ಸಂದರ್ಭದಲ್ಲಿ ಶ್ರೀಗಳ ಒಂದು ರಿಯಾಕ್ಷನ್ ಕೂಡ ಅದೇ ಆಗಿರುತ್ತೆ ಅಮರ್. ಅದಾದ್ಮೇಲೆ ಲಾಸ್ಟಿಗೆ ಸೋಮಣ್ಣ ಅವರು ಒಂದು ಮನ್ಸು ಚೆನ್ನಾಗಿದೆ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟು ಅಶೋಕರನ್ನ ಒಂದ್ ರೀತಿ ಕೂಲ್ ಮಾಡುವಂತ ಪ್ರಯತ್ನ ಕೂಡ ಮಾಡ್ತಾರೆ, ಅದು ಕೂಡ ಕ್ಯಾಪ್ಚರ್ ಆಗಿದೆ ಸುನಿಲ್. ಖಂಡಿತ ಮರಿ, ಇಷ್ಟೆಲ್ಲ ಹೇಳ್ದಾದ ಸಂದರ್ಭದಲ್ಲಿ ಅವ್ರ ರೀತಿ ಎಲ್ಲೋ ಒಂದ್ ಕಡೆ ಸೋಮಣ್ಣ ಅವ್ರ ಹೇಳಿಕೆ ನೋಡ್ತಾ ಇದ್ರೆ ಈ ಬಾರಿ ದಕ್ಷಿಣ ಒಂದು ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಎಂದೇ ಎಲ್ಲವೂ ಅಶೋಕ್ ಅವರ ಮಯ, ಅಶೋಕ್ ಚಕ್ರವರ್ತಿ ಎದ್ದೇ ನಡೆಯುತ್ತೆ ಅನ್ನೋ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಬೇಸರ ಇಟ್ಕೊಂಡು ಈ ರೀತಿಯಾಗಿ ಸುತ್ತೂರು ಶ್ರೀಗಳ ಮುಂದೆ ಬೇಸರ ಹೊರಹಾಕ್ಲಿಕ್ಕೆ ಮುಂದಾದ್ರು ಅನ್ಸುತ್ತೆ. ಅದೊಂದು ಮುಂದೆ ಆ ಒಂದು ಸಂದರ್ಭದಲ್ಲೂ ಇದನ್ನ ತಕ್ಷಣವಾಗಿ ಏನು ಸೂಕ್ಷ್ಮವಾಗಿ ಗಮನಿಸಿದಂತ ಅಶೋಕ್ ಕೂಡ ಹೇಳ್ತಾರೆ, ಕೆಟ್ಟದಾದ್ರೆ ಮಾತ್ರ ಅಶೋಕ ಅಂತಾರೆ, ಎಲ್ರು ನನ್ನನ್ನ ಯೂಸ್ ಮಾಡ್ಕೋತಾರೆ ಅಷ್ಟೇ, ಅದನ್ನ ಹೊರತುಪಡಿಸಾಗಿ ಒಳ್ಳೆ ವಿಚಾರದಲ್ಲಿ ನಾನು ಏನೇ ಮಾಡಿದ್ರು ನನ್ನನ್ನು ಬಳಸ್ಕೊಳ್ಳಲ್ಲ ಅಂತ ಶ್ರೀಗಳ ಮುಂದೆ ನೇರವಾಗಿನೇ ಒಂದ್ ರೀತಿ ಟಾಂಗ್ ಕೂಡ ಕೊಡ್ತಾರೆ ಸೋಮಣ್ಣ ಅವ್ರಿಗೆ. ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಈ ಒಂದು ಕ್ಷಣಗಳೆಲ್ಲ ಗಂಭೀರವಾಗ್ತಿರುತ್ತೆ, ಆ ಒಂದು ವಿಷಯ ಗಂಭೀರ ಅಂತ ಅನ್ಕೊಂಡಂತ ಸೋಮಣ್ಣ ನೇರವಾಗಿ ಎಲ್ಲೋ ಒಂದ್ ಕಡೆ ಅಶೋಕನ ಒಂದ್ ರೀತಿ ಅಶೋಕ್ ಅವ್ರನ್ನ ಒಂದ್ ರೀತಿ ಸಮಾಧಾನ ಪಡಿಸ್ಬೇಕು ಮತ್ತೆ ಶ್ರೀಗಳಿಗೂ ಮುಜುಗರ ಈಡಾಗಬಾರ್ದು ಅನ್ನೋ ವಿಚಾರವಾಗಿ ಅಶೋಕ್ ಅವರು ತುಂಬಾ ಒಳ್ಳೆಯ ಮನ್ಸು, ಒಳ್ಳೆಯವರು ಅನ್ನೋ ರೀತಿ ಸಮಾಧಾನ ಪಡಿಸ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಶ್ರೀಗಳ ಮಧ್ಯೆ ಆಶೀರ್ವಾದ ಪಡೆಯೋದಕ್ಕೆ ಹೋಗಿ ಈ ರೀತಿಯಾಗಿ ಉಭಯ ನಾಯಕರು ಮಾತಿನಲ್ಲಿ ಪರಸ್ಪರ ಒಂದ್ ರೀತಿ ಕಿತ್ತಾಡ್ಕೊಳ್ಳೋ ರೀತಿಯಾಗಿ ಬಿಂಬಿಸ್ಕೊಳೋದು ಸಾಕಷ್ಟು ಮುಜುಗರಕ್ಕೀಡಾಗಿದೆ. ಮತ್ತೆ ಅಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೂ ಏನ್ ಮಾತಾಡಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ನೇರವಾಗಿ ಒಂದ್ ರೀತಿ ಎಲ್ಲಾ ಅಶೋಕ್ ಅವರ ಕೈಯಲ್ಲಿ ನಡೀತಾ ಇದೆ ದಕ್ಷಿಣ ಲೋಕಸಭಾ ಕ್ಷೇತ್ರದ ಚುನಾವಣೆ, ನಮಗೇನೋ ಒಂದ್ ರೀತಿ ಅವಕಾಶ ಇಲ್ಲ ರೀತಿಯಲ್ಲಿ ಸೋಮಣ್ಣ ಅವರ ಹೇಳಿಕೆ ಆಗಿತ್ತು. ಅದನ್ನ ಸೋಮಣ್ಣ ಅವರು ಈ ಒಂದ್ ರೀತಿಯಾಗಿ ಮಾತನ್ನ ಟಾಂಗಲ್ ಆ ರೀತಿಯಾಗಿ ಕೊಡೋ ರೀತಿಯಲ್ಲಿ ಏನಾದ್ರು ಒಂದ್ ರೀತಿ ಪರೋಕ್ಷವಾಗಿ ಟಾಂಗ್ ಕೊಟ್ರ ಅಶೋಕ್ ಅವರಿಗೆ ಅನ್ನೋದೊಂದ್ ಕಡೆ ಕೇಳಿ ಬರ್ತಾ ಇದ್ರೆ ಈ ರೀತಿಯಾಗಿ ಇವತ್ತಿನ ಸಂದರ್ಭದಲ್ಲಿ ಯಾಕೆ ಅದನ್ನ ಹೇಳಿದ್ರು ಅನ್ನೋದು ಸಾಕಷ್ಟು ಕುತೂಹಲ ಮಾಡ್ಕೊಟ್ಟಿರೋದು. ಮತ್ತೆ ಶ್ರೀಗಳನ್ನ ಹೊರತುಪಡಿಸಿ ಅಲ್ಲಿದ್ದಂತೆ ಅಲ್ಲಿ ಕೆಲ ಬಿಜೆಪಿ ಮುಖಂಡರುಗಳು ಕೂಡ ಇದ್ರು. ಅವರು ಒಂದ್ ರೀತಿ ವಿ ಸೋಮಣ್ಣ ಅವರ ಹೇಳಿಕೆಯನ್ನು ಅಶೋಕ್ ಚಕ್ರವರ್ತಿ ಅವರೇ ಮುಖ್ಯ, ಅಶೋಕ್ ಚಕ್ರವರ್ತಿ ಎಲ್ಲ ಅಂತ ಹೇಳ್ತಾರೆ ಅಂದ ತಕ್ಷಣದಲ್ಲಿ ಎಲ್ಲರ ಒಂದ್ ರೀತಿ ಮುಖದಲ್ಲೂ ಕೂಡ ಒಂದ್ ರೀತಿ ರಿಯಾಕ್ಷನ್ಗಳು ಬೇರೆ ಬೇರೆ ಆಗೋಯ್ತು ಅಮರ್. ಅಲ್ಲ, ಈ ಸಂದರ್ಭ ಯಾಕೆ ಬಂತು ಅಂತ ಇವರಿಗೆ ಹೋಗಿದ್ದು ಶ್ರೀಗಳ ಆಶೀರ್ವಾದವನ್ನ ಪಡೆಯಕ್ಕೆ. ಅವರೇಂದ್ರ ರಾಜಕಾರಣಿ ಅಲ್ಲ, ಶ್ರೀಗಳು ಆಶೀರ್ವಾದ ಪಡೆದು ಬರೋ ಟೈಮ್ನಲ್ಲಿ ಅದು ಕೂಡ ಒಬ್ಬ ಹೊಸ ಅಭ್ಯರ್ಥಿಯನ್ನ ಇವ್ರು ಕರ್ಕೊಂಡು ಹೋಗಿರುವಂತ ಸಂದರ್ಭದಲ್ಲಿ ಒಂದ್ ರೀತಿ ಮಾರ್ಗದರ್ಶನ ಆಗಬೇಕಾಗಿತ್ತು ಇವರ ವರ್ತನೆ. ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಸೀನಿಯರ್ ಲೀಡರ್ಸ್ ಹೆಂಗ್ ವರ್ತಿಸ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಕ್ಯಾಮ್ರಾ ಇದೆ, ಮಾಧ್ಯಮಗಳಿದೆ, ಅವ್ರ ಮುಂದೆನೆ ಇವರು ಪಿಸು ಪಿಸು ಮಾತಲ್ಲಿ ಕಾಲ ಎಳ್ಕೊಳ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಈ ಹಿಂದೆ ಒಂದ್ಸಲಿ ಬಿಜೆಪಿ ನಾಯಕರು ಇದೇ ರೀತಿ ಅನಂತಕುಮಾರ್ ಅವರು ಮತ್ತೆ ಯಡಿಯೂರಪ್ಪ ಮಾತನಾಡಿದ್ದು ಬಹಳ ಈ ಹಿಂದೆ ವೈರಲ್ ಆಗಿದ್ದು ನಮಗೆಲ್ಲ ಗೊತ್ತೇ ಇದೆ ಸುನಿಲ್. ಹೈಕಮಾಂಡ್ಗೆ ದುಡ್ಡು ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಶೋಕ್ ಮತ್ತು ಸೋಮಣ್ಣ ಸರ್ದಿ ಅನ್ಸುತ್ತೆ. ಖಂಡಿತ ಅವ್ರು ಎಲ್ಲೋ ಒಂದ್ ಕಡೆ ಸುತ್ತೂರು ಶ್ರೀಗಳನ್ನ ಭೇಟಿ ಮಾಡೋ ಉದ್ದೇಶ ಇದ್ದಿದ್ದು ಏನೋ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಒಂದ್ ರೀತಿ ಧೈರ್ಯ ತುಂಬಲಿಕ್ಕೆ ಮತ್ತೆ ಅವರಿಗೆ ಒಂದ್ ರೀತಿ ಅವರ ಆಶೀರ್ವಾದ ಪಡಿಬೇಕು, ಆಶೀರ್ವಾದ ಸಿಗ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ತೇಜಸ್ವಿನಿ ಅನಂತಕುಮಾರ್ ಅವರು ಅವ್ರನ್ನ ಭೇಟಿ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಬರೀ ಆಶೀರ್ವಾದ ಮತ್ತೆ ಕೆಲವೊಂದು ವಿಚಾರಗಳ ದಕ್ಷಿಣ ಒಂದು ಲೋಕಸಭಾ ಚುನಾವಣೆ ಯಾವ ರೀತಿ ನಡೆಯುತ್ತೆ, ಆ ಒಂದು ತಯಾರಿಗಳು ಹೇಗಿದೆ ಎಂದು ಅಷ್ಟೇ ಒಂದು ಚರ್ಚೆ ಆಗಿರುತ್ತೆ. ಅದನ್ನ ಹೊರತುಪಡಿಸಿ ರಾಜಕೀಯವಾಗಿ ಯಾವುದೇ ರೀತಿಯಾಗಿ ವಿಚಾರಗಳು ಅಲ್ಲಿ ಸುತ್ತೂರು ಶ್ರೀಗಳ ಮುಂದೆ ಚರ್ಚೆಗೂ ಕೂಡ ಬರಲ್ಲ, ಚರ್ಚೆಯೂ ನಡೆಯಲ್ಲ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಸೋಮಣ್ಣ ಅವರು ರಾಜಕೀಯವಾಗಿ ತಗೊಂಡು ಸುತ್ತೂರು ಶ್ರೀಗಳ ಮುಂದೆ ಒಂದ್ ರೀತಿಯಾಗಿ ಅಶೋಕ್ ಅವರ ಬಗ್ಗೆ ಪರೋಕ್ಷವಾಗಿ ಟಾಂಗ್ ನೀಡುವಂಥದ್ದು ಮತ್ತೆ ಪರೋಕ್ಷವಾಗಿ ಒಂದು ರೀತಿ ವಿವಾದಾತ್ಮಕ ಹೇಳಿಕೆ ಕೊಡೋದು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ನಮಗೇನು ಕೆಲಸ ಮಾಡ್ಲಿಕ್ಕೂ ಕೂಡ ಏನು ಯಾವುದೇ ರೀತಿಯಾಗಿ ಅಶೋಕ್ ಅವರು ಬಿಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಸೋಮಣ್ಣ ಅವರ ಹೇಳಿಕೆ ಇತ್ತು. ಆ ಸೋಮಣ್ಣ ಅವರ ಹೇಳಿಕೆಯಿಂದ ಅಲ್ಲಿ ಸಾಕಷ್ಟು ಮೊದಲಿಗೆ ತಕ್ಷಣಕ್ಕೆ ಮುಜುಗರಕ್ಕೀಡಾದರಂತರು ಶ್ರೀಗಳಾಗ್ಬೋದು ಮತ್ತೆ ತೇಜಸ್ವಿನಿ ಅನಂತಕುಮಾರ್. ಯಾಕೆ ಈ ರೀತಿಯಾಗಿ ಎಲ್ಲ ಚಕ್ರವರ್ತಿ ಇದೆ ಅಂತ ಹೇಳ್ತಾರೆ, ಯಾಕಂದ್ರೆ ಇಬ್ಬರು ನಾಯಕರು ತೇಜಸ್ವಿನಿಯರನ್ನ ಕರ್ಕೊಂಡು ಹೋಗಿದ್ದಾರೆ ಶ್ರೀಗಳಿಂದ ಆಶೀರ್ವಚನ ಅವ್ರಿಗೆ ಪಡಿಸ್ಲಿಕ್ಕೆ, ಮತ್ತೆ ಶ್ರೀಗಳಿಂದ ಅವರಿಗೆ ಮಾರ್ಗದರ್ಶನ ಮತ್ತೆ ಕೆಲ ಮಾತುಗಳು ಧೈರ್ಯ ತುಂಬ ಒಂದು ಮಾತುಗಳು ಹೇಳಿ ಸಾಂತ್ವನದ ಮಾತುಗಳು ಕೂಡ ಹೇಳಿಸ್ಲಿಕ್ಕೆ. ಆ ಒಂದು ಸಂದರ್ಭದಲ್ಲಿ ರಾಜಕೀಯವಾಗಿ ಈ ಒಂದು ವಿಚಾರಗಳು ತಗೊಂಡು ಚುನಾವಣೆ ಎಲ್ಲರೂ ನೋಡ್ಕೊಂತಾರೆ, ಎಲ್ಲರೂ ಅಶೋಕ್ ಅವ್ರದೇ ಅಂತ ಹೇಳುವಂಥದ್ದು ಎಷ್ಟು ಸರಿ ಅನ್ನೋದು ಮತ್ತೆ ಈ ರೀತಿಯಾದ ನಾಯಕರು ಆ ಒಂದು ಸಂದರ್ಭದಲ್ಲಿ ಹೇಳಿ ಈ ರೀತಿ ಹೇಳಿಕೆ ಕೊಡೋದು ಎಷ್ಟು ಸರಿ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇರುವಂತದ್ದು ಅಮರ್.
ನಿಜ. ಥ್ಯಾಂಕ್ ಯು ಸುನಿಲ್.